ಸುಲಭ ಕೊಡೋದಂತ ಮಾಡ್ತಾರಂತೆ. ನಾವಿವಾಗ ಸಿದ್ದಾಪುರ ಕಡೆ ಹೋಗ್ತಾ ಇದ್ವಿ. ಕೊಂಡ್ಲಿ ಜಾತ್ರೆ ನಡೀತಾ ಇದೆಯಲ್ವ, ಇವತ್ತು ಕೊನೆ ದಿನ. ಸೊ ದರ್ಶನ ಇರುತ್ತಂತೆ. ನಮ್ಮ ಕೊಂಡ್ಲಿ ಅಂತ ಒಂದು ಅಫಿಷಿಯಲ್ ಪೇಜ್ ಇದೆ ಇನ್ಸ್ಟಾಗ್ರಾಮಲ್ಲಿ, ಅವ್ರಿಗೆ ಮೆಸೇಜ್ ಮಾಡಿದ್ದೆ. ಅವ್ರು ರಿಪ್ಲೈ ಕೂಡ ಮಾಡಿದರು, ಇವತ್ತು ರಾತ್ರಿ 10 ಗಂಟೆ ತನಕ ದರ್ಶನ ಇರುತ್ತೆ ಅಂತ. ಸೊ ಹೋಗ್ತಾ ಇದ್ದೀನಿ ಸಿದ್ದಾಪುರ ಕಡೆ. ನೋಡ್ತಾ ಇರ್ಬೋದು, ಇಲ್ಲಿ ಆಲ್ರೆಡಿ ಮಳೆ ಬಿದ್ದಿದೆ. ನಮ್ಮ ಕಡೆ ಎಲ್ಲ ಸಿಕ್ಕಾಪಟ್ಟೆ ಶೆಕೆ, ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಆಗ್ತಾ ಇದೆ. ಇವಾಗ ಸಿಕ್ಕಾಪಟ್ಟೆ ಮಳೆ ಬಿದ್ದಿದೆ ಅಂತ ಕಾಣಿಸುತ್ತೆ. ನೋಡಿ, ರೋಡೆಲ್ಲ ಪೂರ್ತಿ ಅಗಸಿಯಾಗಿದೆ. ಆ ಕಡೆ ಈ ಕಡೆ ಎಲ್ಲ ಜಾಸ್ತಿ ನೀರು ನಿಂತಿದೆ. ಸೊ ಇದು ಸ್ವಲ್ಪ ಅಪ್ ಏರಿಯಾ ಆಗಿರೋದ್ರಿಂದ ನೀರು ನಿಂತಿಲ್ಲ ಆ ಕಡೆ ಈ ಕಡೆ, ಬಟ್ ಡೌನ್ ಏರಿಯಾದಲ್ಲೆಲ್ಲ ಸಿಕ್ಕಾಪಟ್ಟೆ ನೀರು ನಿಂತಿದೆ. ಸಿಕ್ಕಾಪಟ್ಟೆ ಚಳಿ ಇದೆ ಮಾತ್ರ. ಇನ್ನೇನು ಹತ್ತಿರದಲ್ಲಿ ನೀವು ಸಿದ್ದಾಪುರಕ್ಕೆ 2 ಕಿಲೋಮೀಟರ್ ಇದೆ ಅಷ್ಟೇ. ಅಲ್ಲಿಂದ ನಂತರ ಕೊಂಡ್ಲಿಗೆ ಹೋಗುವ. ಅಲ್ಲಿ ಹೋದ ನಂತರ ವಿಡಿಯೋ ಮಾಡ್ತೀನಿ. ನೋಡಿ, ಆ ಕಡೆ ಈ ಕಡೆ ಎಲ್ಲ ನೀರು ಎಷ್ಟೊಂದಿದೆ ನೋಡಿ. ಮಳೆ ಬಿದ್ದಿದೆ ಜೋರಾಗಿಲ್ಲಿ. ಓಕೆ, ಮುಂದೋಗಿ ಸಿಗುವ. ಸಿದ್ದಾಪುರ ರೀಚ್ ಆಗಿದ್ದೀವಿ. ಇನ್ನೊಂದು 1.5 ಕಿಲೋಮೀಟ್ರ್ ಇದೆ ಕೊಂಡ್ಲಿಗೆ. ಅಲ್ಲಿ ಹೋಗುವ. 24 ಇವತ್ತು ನಾನು ಬಂದಿರೋದು ಕೊನೆ ದಿನ. ದರ್ಶನ ಸಿಕ್ಕರೆ ಸಾಕು, ಹೋಗಿ ನೋಡುವ. ಅಲ್ಲಿ ಸಿಕ್ಕಾಪಟ್ಟೆ ಮಳೆ, ಆಲಿಕಲ್ ಮಳೆ ಎಲ್ಲ ಆಗಿ ನೋಡಿ ಬ್ಯಾನರ್ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಒಳಗಡೆ ಹೋಗೋಣ. ನಾನು ಬಂದಿರೋದೇ ಕೊನೆ ದಿನ. ಇಲ್ಲೇನೋ ಒಂದು ಪ್ರೋಗ್ರಾಮ್ ನಡೀತಾ ಇದೆ. ಕೊಂಡ್ಲಿ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವ. ಬನ್ನಿ ಒಳಗೋಗಿ ಬರು. ಹುರ್ಸುಲ್ ಅಂತ ಕೊಡ್ತಾರೆ ಎಲ್ಲ ಗ್ರಾಮದವರಿಗೂ. ಅದು ಅನ್ನ ಬಲಿ ಅನ್ನ ಇದು ಮಾಡಿ ಕೊಡ್ತಾರೆ. ಅದು ಮನೆಗೆ ತಗೊಂಡು 8-9 ಗ್ರಾಮ ಅಂತ ಹೇಳಿದ್ರು. 8 ಗ್ರಾಮ ಅದು ತಗೊಂಡೋಗಿ ಮನೆಗೆ ಒಯ್ದು ಕೊಡ್ತಾರೆ. ಅದೇ ಇವತ್ತು ಲಾಸ್ಟ್ ಅಲ್ಲ, ದರ್ಶನ ಇದೆ ಒಳಗೋದ್ರೆ. ಅದೇ ಮಳೆ ಬಂದು ಸ್ವಲ್ಪ ಹಾಳು ಮಾಡಿಬಿಡ್ತೀರಿ. ಅದೇ ರೋಡೆಲ್ಲ ಫುಲ್ ನೀರು ತುಂಬಿದೆ. ನಾನು ಅದೇ ಹಿಂಗೆ ಬಂದಿದೆ. ಮಳೆ ಹೊತ್ತಿದೆ ಅಂತ ಪ್ರಸಾದ ಕೊಡ್ತಾರೆ. ಈಗ ಇನ್ನು ಲೇಟ್ ಆಯ್ತು ಕೊಡೋದು.
ಏನು ಕೊಡೋದು ಅಂತಾರೆ ಇದು ಉರುಸಲು ಉರ್ಸುಲ್ ಉರುಸಲು 11 ಗ್ರಾಮ್ದವರೆಗೆ ಕೊಡೋದು. ಹಾಂ ಗ್ರಾಮ ಸೇರಿರ್ತಾನೆ ಅಷ್ಟು. ಅದೇನು ಮಾಡೋದು ಆಮೇಲೆ? ಅದನ್ನು ಗದ್ದೆ ಹಾಕ್ತಾರೆ. ಬೆಳೆ ಎಲ್ಲ ಸರಿಯಾಗಿ ಇದಾಗಲಿ ಹೇಳಿ. ಹಾಂ, ನಿಮ್ಗೆ ಬರೋ ಬೆಳೆ ಅಲ್ಲ ಚಲೋ ಆಗಲಿ ಅಂತ. ಫಸಲಾಗಿ ಬರಲಿ. 11 ಗ್ರಾಮ್ದವರಿಗೆ ಉರುಸಲು ಕೊಡೋದಂತ ಮಾಡ್ತಾರಂತೆ. ಆ ಪ್ರಸಾದವನ್ನು ತಗೊಂಡೋಗಿ ಗದ್ದೆ ಅದಕ್ಕೆಲ್ಲ ಹಾಕಿದ್ರೆ ಫಸಲೆಲ್ಲ ಚೆನ್ನಾಗಿ ಬರುತ್ತೆ ಅನ್ನುವಂತಹ ನಂಬಿಕೆ. ಜಾತ್ರೆ ಗ್ರ್ಯಾಂಡಾಗಿ ನಡಿಬೇಕಾಗಿತ್ತು, ಬಟ್ ಕೊನೆ ದಿನ ಸಿಕ್ಕಾಪಟ್ಟೆ ಮಳೆ ಬಂದು ಆಲ್ಮೋಸ್ಟ್ ಅಂಗಡಿ ಎಲ್ಲ ಮುಚ್ತಾ ಇದ್ದಾರೆ. ಎಲ್ಲ ಸಿರ್ಸಿ ಕಡೆ ಹೋಗ್ಬೋದು, ಸಿರ್ಸಿ ಜಾತ್ರೆ ಬೇರೆ ಶುರುವಾಗಿದೆ. ಸೊ ಅಲ್ಲಿ ಅಂಗಡಿ ಹಾಕೋತಕ್ಕಲ್ಲಿ ಹೋಗ್ಬೋದೇನೋ ಗೊತ್ತಿಲ್ಲ. ಆ ಲೆಕ್ಕಲ್ಲಿ ಮಳೆ ಆಗಿತ್ತಂತೆ. ಆಲ್ಮೋಸ್ಟ್ ಎಲ್ಲ ಶಾಪ್ ಕ್ಲೋಸ್ ಆಗ್ತಾ ಬಂದಿದೆ ನೋಡಿ. ಈ ಕಡೆ ಶಾಪೆಲ್ಲ ಆಲ್ರೆಡಿ ಕ್ಲೋಸ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಮಳೆ ಬಂದಿರೋ ಎಫೆಕ್ಟ್ ಇದು. ಇಲ್ಲ ಅಂತಂದರೆ ಇನ್ನೂ ಗ್ರ್ಯಾಂಡಾಗಿ ಆಗ್ತಾಯಿತ್ತು. ಆಲ್ಮೋಸ್ಟ್ ಅಂಗಡಿ ಇವತ್ತು ಖಾಲಿ ಮಾಡ್ತಾರೆ. ರಾತ್ರಿ 10 ಗಂಟೆ ತನಕ ದೇವಿ ದರ್ಶನ ಇರುತ್ತೆ. ಅದಾದ ನಂತರ DJ ಎಲ್ಲ ಇದೆ ಅಂತೆ. ಆಮೇಲೆ ಬೆಳಗಿನ ಜಾವ 4 ಗಂಟೆಗೆ ದೇವಿ ವಿಸರ್ಜನೆ ಮಾಡ್ತಾರಂತೆ. ಬಟ್ ಅಷ್ಟೊತ್ತು ತನಕ ನನಗೆ ಇಲ್ಲಿ ಇರ್ಲಿಕ್ಕಂತೂ ಆಗೋದಿಲ್ಲ. ಸೊ ನಮ್ಮದೇ ಊರಾಗಿದ್ದರೆ ಇರ್ಬೋದಾಗಿತ್ತು, ಬಟ್ ಇರ್ಲಿಕ್ಕಂತೂ ಆಗೋದಿಲ್ಲ. ಸೊ ಹೀಗಾಗಿ ಮನೆಗೆ ಹೋಗ್ತಾಯಿದ್ದೀನಿ. ಸೊ ದೇವಿ ದರ್ಶನ ಅಂತೂ ಆಯಿತು. ಸಿರ್ಸಿ ಮಾರಿಕಾಂಬ ದೇವಸ್ಥಾನದ ಒಂದು ದೇವರ ಜಾತ್ರೆಗೆ ಬಂದಿದ್ದು ನಾನು. ಹಾಗೆ ಕೊಂಡ್ಲಿ ದೇವರ ಜಾತ್ರೆಯಲ್ಲಿ ದೇವಿ ದರ್ಶನ ಕೂಡ ಆಯಿತು. ರಾತ್ರಿ ಜಾತ್ರೆಗೆ ಬರಲಿಕ್ಕೆ ಒಂದು ಆಗಿಲ್ಲ. ಸೊ ಅದೊಂದು ಮಿಸ್ ಆಗಿದೆ. ಬಟ್ ದೇವಿ ದರ್ಶನ ಆಯ್ತಲ್ಲ, ಖುಷಿ ಆಯಿತು. ನೋಡುವ ಮುಂದಿನ ವರ್ಷನಾದರೂ, ಅಂದರೆ ಮತ್ತೊಂದು 5 ವರ್ಷ ಬಿಟ್ಟು ಆಗುತ್ತೆ ಜಾತ್ರೆ. ಸೊ ಆ ಟೈಮಲ್ಲಿ ಬರೋಕ್ಕಾಗತ್ತಾ ನೋಡುವ. ಅಲ್ಲಿಯ ತನಕ ಸಿಗುವ. ಥ್ಯಾಂಕ್ ಯು. ವಿಡಿಯೋಗೆ ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವ. ಬಾಯ್.